ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವನಜಾಕ್ಷಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಶುಕ್ರವಾರ ಆಗಿರುತ್ತೆ. ಶುಕ್ರವಾರದ ಬೆಳಗಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾವ ಥರ ಇತ್ತು ಏನು ಅಂತ. ಇನ್ನು ಅವತ್ತು ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲನೂ ಕಸ ಎಲ್ಲನೂ ಗುಡಿಸಿ ಆ ಕಡೆ ಈ ಕಡೆ ಎಲ್ಲನೂ ರಂಗೋಲಿನ ಈ ಥರ ಸಿಂಪಲ್ಲಾಗಿ ಬಿಡಿಸಿದ್ದೆ. ಹಿಂದಿನ ದಿನವೇ 2 ಡೇಸ್ 3 ಡೇಸ್ ಆಯಿತು ರಂಗೋಲಿ ಇಟ್ಟು ಮನೆ ಹತ್ರನೇ ಬಂದಿತ್ತು, ತಗೊಂಡೆ ಅದಕ್ಕೆ ರಂಗೋಲಿ ಬಿಡಿಸಿದ್ದೆ ಆಯಿತು. ಮತ್ತು ಇನ್ನು ಅಡುಗೆ ಕೆಲಸ ನೋಡಿ ಕಡಲೆ ಮಸಾಲೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಸಾಲೆನ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಎಲ್ಲನೂ ರುಬ್ಕೋಬೇಕು. ನೋಡಿ ಇಲ್ಲಿ ಬಂದ್ಬಿಟ್ಟು ಧನಿಯಾ ತೊಗೊಂಡಿದ್ದೀನಿ. ನೀವು ಧನಿಯಾ ಪುಡಿ ಇದ್ರೂ ತೊಗೋಬೋದು. ನಾನು ಧನಿಯಾ ತೊಗೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಏನು ಅಂತ ಹೇಳ್ಬಿಟ್ಟು ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಖಾರ ಪುಡಿ, ಅರಿಶಿನ ಪುಡಿ, ಮತ್ತು ಈರುಳ್ಳಿ, ಟೊಮೊಟೊ ಒಂದೆರಡು, ಇದು ಕೊತ್ತಂಬರಿ ಮತ್ತು ಪುದೀನ. ಇಲ್ಲಿ ಬಂದ್ಬಿಟ್ಟು ಚಕ್ಕೆ, ಲವಂಗ, ಶುಂಠಿ, ಸ್ವಲ್ಪ ಕಡಲೆ ಬೀಜ ಹಾಕಿದ್ದೀನಿ. ಕಡಲೆ ಪಪ್ಪುನೂ ಹಾಕ್ತಾಯಿದ್ದೆ ಅಲ್ವ, ಕಡಲೆ ಬೀಜ ಹಾಕಿದ್ದೀನಿ ಇವತ್ತು. ಇಲ್ಲಿ ಬಂದ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಒಣ ಕೊಬ್ಬರಿ ಇಷ್ಟನ್ನು ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೂ ನೀವು ಕಡಲೆ ಪಪ್ಪು ಮತ್ತು ಎಳ್ಳು ಈ ಥರ ಎಲ್ಲನೂ ಹಾಕ್ಕೋಬೋದು. ಇನ್ನೂ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ಥರ ನೋಡಿ, ಇವಾಗ ಇದನ್ನು ಎಲ್ಲನೂ ನಾವು ರುಬ್ಕೋಬೇಕಾಗತ್ತೆ ಕಡಲೆ ಸಾಂಬಾರಿಗೋಸ್ಕರ. ನೋಡಿ ಮಸಾಲೆನ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಬಂದ್ಬಿಟ್ಟು ಇದಕ್ಕೆ ಮೈನಾಗಿ ಬದನೆಕಾಯಿ, ಆಲೂಗಡ್ಡೆ ಹಾಕೋದು. ನಾನು ಆಲೂಗಡ್ಡೆ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನೋಡಿ ಕಡಿಮೆನೇ ಹಾಕಿದ್ದೀನಿ. ಮತ್ತು 1-2 ಪೀಸಷ್ಟು ಸೋರೆಕಾಯಿ ಹಾಕಿದ್ದೀನಿ. ಇದಕ್ಕೆ ಹೇಳ್ದಲ್ವ, ಮೈನಾಗಿ ಆಲೂಗಡ್ಡೆ, ಬದನೆಕಾಯಿನೇ ಹಾಕೋದು. ಮತ್ತು ನೋಡಿ ಕಡಲೆನೂ ಇದೆ. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ ನೀರಿನಲ್ಲಿ ಹಾಕಿ. ಇನ್ನು ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಕುಕ್ಕರಲ್ಲಿಟ್ಟು. ನೋಡಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಎಣ್ಣೆನ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಒಗ್ಗರಣೆನ ಹಾಕ್ಕೋಬೇಕು. ನೋಡಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಬಂದಮೇಲೆ ನಾವು ಕರಿಬೇವು ಸ್ವಲ್ಪ ಹಾಕ್ಕೊಂಡು ಮಸಾಲೆನ ಸೇರಿಸ್ಕೋಬೇಕು. ನೋಡಿ ಇವಾಗ ಮಸಾಲೆ ಸಾಂಬಾರಿಗೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಮೊದಲು ಬಂದ್ಬಿಟ್ಟು ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರಿಗೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಈರುಳ್ಳಿ ಹಾಕಿ, ಈರುಳ್ಳಿನೂ ಫ್ರೈ ಆದಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ತಾ ಇದ್ದೀವಿ. ಹಾಗೆ ಕರಿಬೇವನ್ನು ಹಾಕ್ಕೋಬೇಕಾಗತ್ತೆ. ಮಸಾಲೆ ನಮಗೆ ಎಷ್ಟು ನೀರು ಬೇಕು, ಏನು ಕುದಿಯೋಕ್ಕೆ ಎಲ್ಲ ಬೇಕಾಗುತ್ತೆ, ಮತ್ತು ಸಾಂಬಾರ್ಗೂ ಬೇಕಾಗುತ್ತೆ, ಅದೆಲ್ಲನೂ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು. ಇವಾಗ ನಾವು ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ತರಕಾರಿನ ಹಾಕ್ಕೋಬೇಕು. ನೋಡಿ ನಾನು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇವಾಗ ತರಕಾರಿ ಹಾಕ್ಕೊಂಬಿಟ್ಟು ಮತ್ತೆ ನೋಡಿ ಮತ್ತೆ ಬೇಕಾದರೆ ನೀರನ್ನ ಹಾಕ್ಕೊಳ್ಳೋಣ. ಇದು ಸಾಂಬಾರು ಅನ್ನೋದು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಈ ಕಡೆ ಅಂತೂ ಇದೇ ಥರ ಸಾಂಬಾರೇ ಅಲ್ವಾ ಹಬ್ಬಗಳಿಗೆ ಎಲ್ಲನೂ ಮಾಡೋದು, ಎಲ್ಲರಿಗೂ ಗೊತ್ತೇ ಇರುತ್ತೆ. ಆ ಥರ ನೋಡಿ ಇವಾಗ ಆಲೂಗಡ್ಡೆ, ಬದನೆಕಾಯಿ ಮತ್ತು ಸೋರೆಕಾಯಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಕಡಲೆನೂ ನೆನೆಸಿ ಇಟ್ಟಿದ್ದೆ ಹಿಂದಿನ ದಿನವೇ. ಅದು ಚೆನ್ನಾಗಿ ನೆಂದಿರೋದ್ರಿಂದ ಒಂದು 2 ವಿಜಿಲ್ಸ್ ಹಾಕ್ಕೊಂಡ್ರೂ ಸಾಕಾಗತ್ತೆ. ಅದು ನೆನೆಸದೇ ಇದ್ದರೆ ಗೊತ್ತೇ ಅಲ್ವಾ, ಒಂದು 5 ವಿಜಿಲ್ಸ್ ಬಂದ್ರೂ ಅದು ಕುಕ್ ಆಗೋದಿಲ್ಲ. ಆ ಥರ ಹಾಗೇ ಇರುತ್ತೆ. ಅದಕ್ಕೆ ಹಿಂದಿನ ದಿನವೇ ನೆನೆಸಿ ಇಟ್ಬಿಟ್ಟಿದ್ದೆ. ಈ ನಡುವೆ ಮಸಾಲೆ ಸಾಂಬಾರು ತುಂಬ ದಿನ ಆಯಿತು ಮಾಡಿ, ಅದಕ್ಕೋಸ್ಕರ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಹಾಗೆ ಇವಾಗ ಕಲಸಿ ನಮಗೆ ನೀರು ಎಲ್ಲ ಸರಿ ಹೋಗಿದೆಯಾ, ಇವೆಲ್ಲನೂ ಬೇಯೋಕ್ಕೆಲ್ಲನೂ ಸರಿ ಹೋಗುತ್ತಾ ಏನೇನು ಅಂತ ನೋಡಿಕೊಂಡು ನೀರು ಬೇಕಿದ್ರೆ ಸೇರಿಸ್ಕೊಂಡು ಇವಾಗ ಅದಕ್ಕೆ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಟು ಒಂದು 2 ವಿಸಿಲ್ಸ್ ತರಿಸ್ಕೊಂಡು, ಮತ್ತು ಅದು ಕುಕ್ಕರು ವಿಸಿಲೆಲ್ಲ ಅಂದರೆ 2 ವಿಸಿಲ್ಸ್ ಬಂದ ಮೇಲೂ ಗ್ಯಾಸೆಲ್ಲ ಅಂದರೆ ಬಿಸಿ ಎಲ್ಲ ಆರಿದ ಮೇಲೆ ಮತ್ತೆ ನಾವು ಕುಕ್ಕರ್ ಮುಚ್ಚಳನ ತೆಗೆದು ನೋಡಬೇಕಾಗತ್ತೆ. ನೋಡಿ ಇವಾಗ ಕುಕ್ಕರ್ ಮುಚ್ಚಳ ಆಯ್ತಲ್ವ, ಹಾಗೆ 2 ವಿಸಿಲ್ಸನ್ನು ಬಂತು. ಮತ್ತು ಕುಕ್ ಮಾಡ್ಕೊಂಡಿದ್ದೆ. ಅಂದರೆ ನಾನು ಇನ್ನೂ ಸ್ವಲ್ಪ ಹೊತ್ತು ಕುಕ್ಕರ್ ವಿಸಿಲ್ ತೆಗೆದ್ಬಿಟ್ಟು ಮೇಲೂ ಮುಚ್ಚಳನ ತೆಗೆದ್ಬಿಟ್ಟು ಮೇಲೂ
ಮತ್ತು ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ. ನೀರೆಲ್ಲ ಸೇರಿಸಿ ಮತ್ತು ಹಸಿ ಕರಿಬೇವು ಹಾಕಿ ಈ ಥರ ಎಲ್ಲನೂ ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ. ಆವಾಗ ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ. ನೀವೆಲ್ಲ ಹೇಗೆ ಏನು ಅಂತ ಹೇಳಿ ಕಾಮೆಂಟ್ ಮಾಡಿ. ಒಂದ್ಸಲ ನೀವು ಬೇರೆ ಥರ ಮಾಡ್ತಾಯಿದ್ರೂ ಈ ಥರನೂ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಸಾಂಬಾರನ್ನು. ನೋಡಿ ಈ ಥರ ಕುದೀತಾ ಇದೆ, ಹೇಳ್ದೆ ಅಲ್ವಾ, ಹಸಿ ಕರಿಬೇವನ್ನ ಹಾಕ್ತೀನಿ. ಅದೇ ಒಂಥರ ಘಮ ಟೇಸ್ಟ್ ಎಲ್ಲನೂ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ನೋಡಿ ಬಿಸಿ ಬಿಸಿ ಕಡಲೆ ಮಸಾಲೆ ಸಾಂಬಾರು ರೆಡಿ ಆಯಿತು. ಇದಕ್ಕೆ ಮುದ್ದೆಗೆ, ರೈಸು, ಚಪಾತಿ, ಪೂರಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದು ಮಾಡಿದ್ರೆ ಮುದ್ದೆನೇ ಸ್ವಲ್ಪ ತಿನ್ಬೋದು ಅಂತ ಅನಿಸುತ್ತೆ. ಮುದ್ದೆನಲ್ಲೇ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ಒಂದ್ಸಲ ನೀವು ಟ್ರೈ ಮಾಡಿ. ನೋಡಿ ಮುದ್ದೆಗೂ ಇಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಬಂದ್ಬಿಟ್ಟು ಒಂದೇ ಸೀರೆನಲ್ಲಿ 2 ಫ್ರಾಕ್ಸ್ನ ಸ್ಟಿಚ್ ಮಾಡಿದೆ. ಅಂಬ್ರೆಲಾ ಕಟಿಂಗು ಫ್ರಾಕ್ಸು. ಅವರು ಬಂದ್ಬಿಟ್ಟು ಹಾಗೆ ಕೇಳಿದ್ದಿತ್ತು, ಒಂದರಲ್ಲಾದರೆ ನೀಟಾಗಿ ಚೆನ್ನಾಗಿ ಬರ್ತಾಯಿತ್ತು ಫ್ರೀಯಾಗಿ. ಇದು 2 ಹೊಲಿಬೇಕಾಗಿತ್ತು. ಸರಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ನೋಡಿ ಸ್ಲೀವ್ಸು ಅಷ್ಟೇ ಅದೇ ಥರ ಅಂಬ್ರೆಲಾ ಇದ್ರ ಥರನೇ ಇಟ್ಟಿದ್ದೀನಿ. ನೋಡಿ ಇದು ಸೆರಗು ಬಂದ್ಬಿಟ್ಟು ಮೇಲ್ಗಡೆ ಪಾಟ್ಗೆ ಹಾಕಿದ್ದೀನಿ. ಇದು ಪಿಕಾಕು ಆ ಥರ ಎಲ್ಲನೂ ಬಂದಿದೆ. ಇದು ಕ್ಯಾಮ್ರಾ ಸ್ವಲ್ಪ ಬ್ಲರ್ ಕಾಣಿಸ್ತೈತೆ. ನೆನ್ನೆ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ, ಬಟ್ಟೆ ಕಟ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ನೈಟಲ್ಲಿ ಕಟ್ ಮಾಡಿದೆ. ಮತ್ತು ನಾನು ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನೈಟಲ್ಲಿ, ಯಾಕೋ ವಿಡಿಯೋ ಮಾಡಬೇಕು ಅಂತ ಹೇಳಿ ಅನ್ನಿಸ್ಲಿಲ್ಲ. ಅದಕ್ಕೆ ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ಅವ್ರಿಗೆ ಈ ಥರ ಇದೆಯಲ್ಲ 3 ಕಲರ್ಸ್ ಇದೆ, ಅದಕ್ಕೆ ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡ್ತೀನಿ. ಲೈನ್ಸು ರೌಂಡಾಗೆ ನೀಟಾಗಿ ಬರುತ್ತೆ ಅಂತ ಹೇಳಿದೆ. ಅವರು ಇಲ್ಲ ನಮ್ಗೆ ಅಂಬ್ರೆಲಾ ಕಟ್ಟಿಂಗೇ ಬೇಕು ಅಂತ ಹೇಳಿದರು. ಅಂಬ್ರೆಲಾ ಕಟ್ಟಿಂಗ್ಗೆ ಕ್ರಾಸ್ ಹಾಕ್ಕೋಬೇಕಾಗತ್ತಲ್ವ, ಅದು ಸರಿಯಾಗಿ ಬರೋದಿಲ್ಲ, ಕ್ರಾಸ್ ಬರುತ್ತೆ ಅಂತ ಹೇಳಿದೆ. ಅವರು ಇಲ್ಲಿ ನೋಡಿ ಅಂತ ಹೇಳಿದರು. ಸರಿ ಮತ್ತು ನಿಮ್ಮ ಇಷ್ಟ ಅಂತ ಹೇಳಿಬಿಟ್ಟು ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ. ನೋಡಿ ಇದು ಬಂದ್ಬಿಟ್ಟು ಫಲ್ಲುನ 2 ಡ್ರೆಸ್ಸಸ್ಗೆ ಹಾಕಿದ್ದೀನಿ. ಹಿಂದ್ಗಡೆ ಈ ಥರ ಕೊಟ್ಟಿದ್ದೀನಿ. ಮತ್ತು ಪ್ರಿಂಟಲ್ಲಿ ಈ ಥರ ಬೋಟ್ಲೆ ಅಂದರೆ ಚಿಕ್ಕದಾಗಿನೇ ಈ ಥರ ಕೊಟ್ಟಿದ್ದೀನಿ. ನೋಡಿ ಇದು ಅಷ್ಟೇ ಅಗಲನೇ ಬಂದಿದೆ, ಆದರೂ ಅದೊಂಥರ ಅಲ್ಲ, ಈ ಥರ. ಇನ್ನು ಅವರು ಹಾಕ್ಕೊಂಡ್ರೆ ಹೇಗಿರುತ್ತೆ ಅಂತ ನೋಡಬೇಕು. ಮತ್ತು ಸ್ಟಿಚ್ಚು ಆ ಥರ ಕೊಡಬೇಕು. ನೋಡಿ ಈ ಥರ ಒಳಗಡೆ ಲೈನಿಂಗೂ ಹಾಕಿದ್ದೀನಿ. ನೋಡಿ ಅದೊಂದು ಆಯ್ತಲ್ವ. ಇನ್ನೊಂದು ಇದು ಚಿಕ್ಕ ಹುಡುಗಿದು, ಅದು ಇನ್ನೊಂದು ಸ್ವಲ್ಪ ದೊಡ್ಡ ಹುಡುಗಿದು. ನೋಡಿ ಇದು ಈ ಥರ ಇದೆ. ಇದನ್ನು ಅಷ್ಟೇ ನೋಡಿ, ಇದರಲ್ಲಿ ಪಿಕಾಕು ನೀಟಾಗಿ ಕಾಣ್ತಾ ಇದೆ. ಮತ್ತು ಇದನ್ನು ಈ ಥರ ಸ್ಟಿಚ್ ಮಾಡಿದ್ದೀನಿ. ನೋಡಿ ಈ ಥರ ಬಂದಿದೆ. ಇದೂ ಚೆನ್ನಾಗಿದೆ. ಸೇಮ್ ಇಬ್ಬರಿಗೂ ಒಂದೇ ಥರ ಡಿಸೈನೇ ಸ್ಟಿಚ್ ಮಾಡಿದ್ದು. ಈ ಥರ ಬಂದಿದೆ. ಇದೂ ಅಷ್ಟೇ ಅಂಬ್ರೆಲಾ ಸ್ಲೀವ್ಸು. ನಾನು ಇದಕ್ಕೆ ಯಾವ ಥರ ಸ್ಲೀವ್ಸ್ನ ಹಾಕಿದ್ದೀನಿ, ಇದಕ್ಕೂ ಅದೇ ಥರ ಹಾಕಿದ್ದೀನಿ. ನೋಡಿ ಈ ಥರ ಇದೆ, ಚೆನ್ನಾಗಿದೆ. ನೋಡೋಣ, ಅಕಸ್ಮಾತ್ ಅವರೇನಾದರೂ ಫೋಟೋ ಏನಾದರೂ ಕೊಟ್ಟರೆ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಎಲ್ಲಿ ಕೊಡ್ತಾರೋ ದೂರದಿಂದನೂ ತೋರಿಸ್ತೀನಿ ಹಾಗೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಇದೆ. ಫೈನಲಿ ಇದನ್ನು ಇವುಗಳನ್ನ ರೆಡಿ ಮಾಡಿಬಿಟ್ಟೆ. ಅವರು ಇದಿದ್ದು ಬ್ಲೌಸಸ್ ಎಲ್ಲನೂ ಕೆಲವನ್ನೆಲ್ಲ ಸ್ಟಿಚ್ ಮಾಡಿ ಕೊಟ್ಬಿಟ್ಟಿದ್ದೆ ಅಲ್ವ. 2 ಬ್ಲೌಸ್ನ ಹೆಂಗೋ ಬ್ಲೌಸ್ ಅಲ್ಲ ಫ್ರಾಕ್ಸ್ನ ಸ್ಟಿಚ್ ಮಾಡಿಬಿಟ್ಟೆ. ಇನ್ನು ಮತ್ತು ಅದು ಸ್ವಲ್ಪ ಸ್ಟಿಚ್ಚಿಂಗ್ ಟೈಟ್ ಫಿಟ್ಟಿಂಗ್ ಅದು ಇದು ಅಂತೇಳಿ ಕೊಟ್ಟಿದ್ದಾರೆ, ಅದನ್ನು ರೆಡಿ ಮಾಡಿಬಿಟ್ರೆ ಸಾಕು. ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಇನ್ನೇನು 4:15 ಆ ಥರ ಆಗಿದೆ. ಇವತ್ತು ಡೇ ಬಂದ್ಬಿಟ್ಟು ಶುಕ್ರವಾರ ಆಗಿರುತ್ತೆ. ಇನ್ನೇನು ಪೂಜೆ ಮಾಡೋ ಆ ಥರ ಇರಲಿಲ್ಲ, ಅದಕ್ಕೋಸ್ಕರನೇ ಹಾಗೆ ಇದ್ದೀನಿ. ಬೆಳಗ್ಗೆಯಿಂದನೂ ಇದು ಕಡಲೆ ಸಾಂಬಾರನ್ನ ಮಾಡಿದ್ದೆ, ಅದಕ್ಕೆ ಮುದ್ದೆ ರೈಸನ್ನು ಮಾಡಿದ್ದೆ. ಮಕ್ಕಳೆಲ್ಲ ತಿಂದರು, ಇನ್ನು ಅವರನ್ನು ತಿಂದು ಕೆಲಸಕ್ಕೆ ಎಲ್ಲನೂ ಹೋದರು. ಇನ್ನು ನಾನು ಇವುಗಳನ್ನ ಸ್ಟಿಚ್
ಸ್ಟಿಚ್ ಮಾಡಿದೆ ಈ 2 ಇದನ್ನು. ಮತ್ತು ಹಾಗೆ ಒಬ್ಬರು ಐಬ್ರೋಗೆ ಬಂದಿದ್ದರು, ಅದನ್ನು ಮಾಡಿ ಈ ಥರ ಮಾಡ್ತಾಯಿದ್ದೀನಿ. ಅದು ಅಂದರೆ ಜಿಗ್ಜಾಗ್ ಕೊಡಲಿಲ್ವಲ್ಲ, ನಾನೇ ಸ್ಟಿಚ್ ಮಾಡಿದ್ದು. ಅದು ಸ್ವಲ್ಪ ಲೇಟ್ ಆಗುತ್ತೆ, ಅದು ಕ್ರಾಸ್ ಹೋಗಿರುತ್ತಲ್ವ, ಅದು ನೀಟಾಗಿ ಹೊಲ್ಕೊಂಡು ಆ ಥರ ಎಲ್ಲನೂ ತಲೆನೋವು ಬಂತು ಆ ಥರ ಎಲ್ಲನೂ. ಇನ್ನು ಸಾಯಂಕಾಲನೂ ಅಷ್ಟೇ ಅದಕ್ಕೆ ಮುದ್ದೆ ಏನಾದರೂ ಮಾಡೋದು, ರೈಸ್ ಏನಾದರೂ ಇಲ್ಲ ಉಪ್ಮಾ ಏನಾದರೂ ಮಾಡಿ ಇದು ಮಾಡಬೇಕು. ನೋಡೋಣ ಏನೆಲ್ಲ ಆಗುತ್ತೆ ಏನೋ ಹೇಗೆ ಅಂತೇಳ್ಬಿಟ್ಟು ಹಾಗೆ ನೋಡ್ತಾಯಿರಿ. ಇನ್ನು ನಿನ್ನೆ ಎಲ್ಲನೂ ನನ್ನ ಮಗ ತಿರುಪತಿಗೆ ಎಲ್ಲನೂ ಹೋಗಿ ಬಂದ್ಬಿಟ್ಟ ನೈಟಲ್ಲಿ. ಮೊನ್ನೆ ಹೋಗಿದ್ದಿದ್ದು, ನಿನ್ನೆ ಬಂದ್ಬಿಟ್ಟ. 2 ಡೇಸಲ್ಲೇ ಬಂದ್ಬಿಟ್ಟಿದ್ದಾರೆ ನೋಡಿಕೊಂಡು. ಈ ಥರ ಎಲ್ಲ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಹೇಗಿದ್ರು ಅವ್ರನ್ನ ಕೇಳಿದ್ರೆ ಕೊಡೋದಿಲ್ಲ ಫೋಟೋ ಅಂತೇಳ್ಬಿಟ್ಟು ನಾನೇ ಹಾಕ್ಕೊಂಡು ನೋಡ್ತಾಯಿದ್ದೀನಿ. ಅದು ನನ್ನ ಸೈಜ್ಗೆ ಆಗೋ ಥರನೇ ಇದೆ ಕರೆಕ್ಟಾಗಿ, ಅದಕ್ಕೋಸ್ಕರ ನಾನೇ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಅವ್ರೇನಾದರೂ ನೋಡ್ತಾರೇನೋ ಇವರು, ಏನೂ ಇಲ್ಲ, ಸ್ವಲ್ಪ ಹೊತ್ತೆ ಅದು ಬಟ್ಟೆ ಮೇಲೇ ಹಾಕ್ಕೊಂಡಿದ್ದು. ಈ ಥರ ಬಂದಿದೆ ನೋಡಿ, ಯಾವ ಥರ ಇದೆ, ಚೆನ್ನಾಗಿದೆಯಾ? ಆ ಮೇಕಪ್ ಇದಕ್ಕೂ ಅಷ್ಟೇ ಅಲ್ವಾ, ಫೋಟೋ ಕಳಿಸಿ ಅಂತ ಹೇಳಿದರೆ ಕೇಳಿ ಅವರು ಏನೋ ಕಳಿಸ್ಲೇ ಇಲ್ಲ, ಏನೂ ಇಲ್ಲ. ಮತ್ತು ಅದೇ ನಾನು ಅಂದ್ಕೊಂಡಂಗೆ ಎಲ್ಲೋ ಆಲ್ಬಮ್ ಇದು ಬರುತ್ತಲ್ವ, ಕ್ಯಾಮ್ರಾದಲ್ಲಿ ತೆಗೆದಿರ್ತಾರಲ್ವ, ಆ ಫೋಟೋ ಬರೋ ತನಕ ವೆಯ್ಟ್ ಮಾಡ್ತಾಯಿದ್ದಾರೋ ಏನೋ. ಅದಕ್ಕೆ ನಾನೇ ಟ್ರೈ ಮಾಡಿಬಿಟ್ಟೆ ಒಂದ್ಸಲ ನಿಮಗೂ ತೋರಿಸೋಣ ಯಾವ ಥರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಅಷ್ಟೊತ್ತಿಗೆ ಸಾಯಂಕಾಲ ಆಗೋಗಿತ್ತಲ್ವ. ಇನ್ನು ಹಲಸಿನ ಹಣ್ಣು ಈ ಹಿಂದಿನ ದಿನ ತೋರಿಸ್ದೆ, ಸುಣ್ಣ ಹಾಕಿ ಎಲ್ಲನೂ ಇಟ್ಟಿದ್ದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೋಡಿ ನನ್ನ ಮಗ ಸ್ವಲ್ಪ ಕಟ್ ಮಾಡಿ ನೋಡೋಣ ಅಂತ ಹೇಳಿದೆ. ಅವನಿಗೂ ಇಷ್ಟನೇ, ನನಗೂ ನಮ್ಮ ಮಗನಿಗೂ ಇಷ್ಟನೇ, ತಿಂತೀವಿ ನಾವಿಬ್ರೂ. ಅದಕ್ಕೆ ಅವನು ಕಟ್ ಮಾಡ್ತಾಯಿದ್ದ. ಅದು ಮಾವಿನಕಾಯಿ ತಿಂದಾಗೆ ಇತ್ತು ಫ್ರೆಂಡ್ಸು, ಅಷ್ಟೊಂದು ಹುಳಿ ಥರ ಇತ್ತು. ಸರಿ ಅಂತ ಹೇಳ್ಬಿಟ್ಟು ತಿಂದ್ವಿ. ಅಂದರೆ ಫುಲ್ ಹಣ್ಣಾದರೆ ಏನಾದರೂ ಸ್ವೀಟ್ ಇರುತ್ತೇನೋ, ತುಂಬಾ ಹುಳಿ, ಆ ಕಡೆ ಬಿಡೋಕ್ಕೂ ಇಲ್ಲ ತಿನ್ನೋಕ್ಕೂ ಇಲ್ಲ, ಆ ಥರ ಇತ್ತು. ಆದ್ರೂ ತಿಂದ್ವಿ, ಇದು ನಮ್ಗೆ ಇಷ್ಟನೇ, ಅದಕ್ಕೆ ತಿಂದ್ವಿ, ಚೆನ್ನಾಗಿತ್ತು. ಮತ್ತೆ ಹೋದರೆ ಸ್ವಲ್ಪ ಮೆತ್ತಗಾಗಿತ್ತಲ್ವ, ಅವಾಗ ಇನ್ನೂ ಚೆನ್ನಾಗಿತ್ತು, ತಿಂದ್ವಿ. ನೋಡಿ ಫೋಟೋಸ್ ತೆಗೆದಿದ್ದೆ ಡ್ರೆಸ್ದು, ಈ ಥರ ಬಂದಿದೆ. ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡು ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್.